ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಎಸ್ ಐ ಆರ್ ಎನ್ಯುಮರೇಷನ್ ಫಾರ್ಮ್ನ ಯಾವ ರೀತಿ ಫಿಲ್ ಮಾಡೋದು, 2002ರ ಲಿಸ್ಟ್ನಲ್ಲಿರುವಂಥ ಮತದಾರರು ಯಾವ ರೀತಿ ಎಸ್ ಐ ಆರ್ ಫಾರ್ಮ್ನ ಫಿಲ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇತ್ತು ಅಂತಂದರೆ ಎಸ್ ಐ ಆರ್ ಎನ್ಯುಮರೇಷನ್ ಫಾರ್ಮ್ನ ಯಾವ ರೀತಿ ತಪ್ಪಿಲ್ಲದೆ ನೀವು ತುಂಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಇವಾಗ ನಾನು 2002ರ ಮತದಾರರ ಒಂದು ಎಸ್ ಐ ಆರ್ ಫಾರ್ಮ್ನ ತೆಗೆದುಕೊಂಡಿರುವಂಥದ್ದು. ಇದರಲ್ಲಿ ಮೊದಲನೇ ವೀಕ್ಷಕರೇ, 2002ರ ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಇತ್ತು ಅಂತಂದರೆ ನೀವು ಈ ಮೊದಲನೇ ಏನು ಭಾಗ ಇದೆ, ಈ ಒಂದು ಮೊದಲನೇ ಭಾಗದಲ್ಲಿ ನಿಮ್ಮ ಒಂದು ಡೀಟೇಲ್ಸ್ನ ಫಿಲ್ ಮಾಡಬೇಕಾಗಿರುತ್ತೆ. ಮೊದಲನೇದಾಗಿ ಮತದಾರರ ಹೆಸರು ಬರೀಬೇಕಾಗುತ್ತೆ. ಮತದಾರರ ಹೆಸರನ್ನ ಯಾವ ರೀತಿ ಬರೀಬೇಕು ಅಂತಂದರೆ, 2002ರ ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಯಾವ ರೀತಿ ಇರುತ್ತೆ ಲಿಸ್ಟಲ್ಲಿ, ಆ ಒಂದು ಲಿಸ್ಟಲ್ಲಿ ಯಾವ ರೀತಿ ಹೆಸರಿರುತ್ತೆ ಅದೇ ರೀತಿಯಾಗಿ ನೀವು ಫಿಲ್ ಮಾಡಬೇಕಾಗುತ್ತೆ. ನಾನು ಇವಾಗ ಫಿಲ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಬೋದು. ಹೆಸರಾದ ನಂತರ ವೀಕ್ಷಕರೇ, ಮತದಾರರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ 2002ರ ಲಿಸ್ಟಲ್ಲಿ ನಿಮ್ಮ ಒಂದು ಮತದಾರರ ಗುರುತಿನ ಚೀಟಿ ಸಂಖ್ಯೆ ಇತ್ತು ಅಂತಂದರೆ ನೀವು ಫಿಲ್ ಮಾಡಬೇಕು, ಇಲ್ಲ ಅಂತಂದರೆ ಬಿಡಬಹುದು. ವೀಕ್ಷಕರೇ, ಈ ಒಂದು ಎಸ್ ಐ ಆರ್ ಫಾರ್ಮ್ನ ಸರ್ಕಾರದ ಕಡೆಯಿಂದನೇ ಪ್ರತಿಯೊಬ್ಬ ಮತದಾರರಿಗೂ ಕೂಡ ಎರಡೆರಡು ಪ್ರಿಂಟ್ಗಳನ್ನು ಬಂದಿರುವಂಥದ್ದು. ಒಂದು ಪ್ರಿಂಟು ನೀವು ಭರ್ತಿ ಮಾಡಿ ನಿಮ್ಮ ಹತ್ರ ಇಟ್ಕೊಳ್ಬೇಕು, ಇನ್ನೊಂದು ಪ್ರಿಂಟ್ ಏನಿದೆ BLO ಅವರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಹೀಗಾಗಿ ವೀಕ್ಷಕರೇ, ಇವಾಗ 2002ರಲ್ಲಿ ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರಿತ್ತು ಅಂತಂದರೆ ನಿಮ್ಮ ಒಂದು ಮತದಾರರ ಗುರುತಿನ ಚೀಟಿ ಸಂಖ್ಯೆ 2002ರ ಲಿಸ್ಟ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನಾನು ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವಿಡಿಯೋನ ನೋಡಿಕೊಂಡು ನೀವು ಲಿಸ್ಟ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಮತದಾರರ ಭಾವಚಿತ್ರ ಅಂತ ಮತ್ತು ಗುರುತಿನ ಚೀಟಿ ಸಂಖ್ಯೆ ಅಂತಂದರೆ ವೋಟರ್ ID ಕಾರ್ಡ್ ನಂಬರ್ ಇರುತ್ತೆ 2002ರಲ್ಲಿ ಲಭ್ಯವಿತ್ತು ಅಂತಂದರೆ ನೀವು ಅಲ್ಲಿ ಎಂಟ್ರಿ ಮಾಡ್ಬೋದು. ಇವಾಗ ನಾನು ಎಂಟ್ರಿ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಬೋದು. ಅದಾದ ನಂತರ ವೀಕ್ಷಕರೇ, ಸಂಬಂಧಿ ಹೆಸರೇನಿದೆ, ಸಂಬಂಧಿ ಹೆಸರು ಕಾಲಮ್ ಏನಿದೆ, ಈ ಒಂದು ಕಾಲಮಲ್ಲಿ 2002ರ ಲಿಸ್ಟಲ್ಲಿ ಸಂಬಂಧಿ ಹೆಸರೇನಿದೆ ಅದೇ ಹೆಸರನ್ನ ಫಿಲ್ ಮಾಡಬೇಕಾಗುತ್ತೆ. ನಾನು ಫಿಲ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಬೋದು. ಅದಾದ ನಂತರ ಸಂಬಂಧ, ಇವರು ಸಂಬಂಧದಲ್ಲಿ 2002ರ ಲಿಸ್ಟಲ್ಲಿ ಏನು ಸಂಬಂಧ ಇದೆ ಅದೇ ಸಂಬಂಧನ ಇಲ್ಲಿ ಬರಿಬೇಕಾಗುತ್ತೆ. ಇವಾಗ ನಾನು ತಂದೆ ಅಂತ ಇದೆ, ತಂದೆ ಅಂತ ಬರಿತಾ ಇದ್ದೀನಿ. ಅದಾದ ನಂತರ ಜಿಲ್ಲೆನ 2002ರ ಲಿಸ್ಟಲ್ಲಿ ಇವರ ಒಂದು ಜಿಲ್ಲೆ ಯಾವುದಿದೆ ಅದೇ ಒಂದು ಜಿಲ್ಲೆನ ಎಂಟ್ರಿ ಮಾಡಬೇಕಾಗುತ್ತೆ ವೀಕ್ಷಕರೇ, ಬರೀಬೇಕಾಗುತ್ತೆ ಮತ್ತು ಫಿಲ್ ಮಾಡಬೇಕಾಗುತ್ತೆ. ನಾನು ಇವಾಗ ಫಿಲ್ ಮಾಡ್ತಾ ಇದ್ದೀನಿ. ಅದಾದ ನಂತರ ರಾಜ್ಯ ವೀಕ್ಷಕರೇ, ರಾಜ್ಯನ ಫಿಲ್ ಮಾಡಬೇಕಾಗುತ್ತೆ. ಇವಾಗ ರಾಜ್ಯನ ಫಿಲ್ ಮಾಡ್ತಾ ಇದ್ದೀನಿ, ಕರ್ನಾಟಕ ಅಂತ ರಾಜ್ಯನ ಫಿಲ್ ಮಾಡಿದ ನಂತರ ಅದಾದ ನಂತರ ವಿಧಾನಸಭಾ ಕ್ಷೇತ್ರದ ಹೆಸರು ಅಂತ ಇದೆ. 2002ರ ಏನು ಮತದಾರರ ಪಟ್ಟಿ ಇದೆ, ಮತದಾರರ ಪಟ್ಟಿಯಲ್ಲಿ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರದ ಹೆಸರೇನಿದೆ ಆ ಒಂದು ಹೆಸರಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಾನು ಇವಾಗ ಹೆಸರು ಕೂಡ ಎಂಟ್ರಿ ಮಾಡ್ತಾ ಇದ್ದೀನಿ. ವಿಧಾನಸಭಾ ಕ್ಷೇತ್ರದ ಹೆಸರನ್ನ ಭರ್ತಿ ಮಾಡಿದ ಮೇಲೆ ಇವಾಗ ನೋಡ್ಕೊಳ್ಬೋದು, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು ಅಂತ ಇದೆ. ವಿಧಾನಸಭಾ ಕ್ಷೇತ್ರದ ಹೆಸರು ಭರ್ತಿ ಮಾಡಿದ ಮೇಲೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆನ ಎಂಟ್ರ್ ಮಾಡಬೇಕಾಗುತ್ತೆ. ನಾನು ಸಂಖ್ಯೆನ ಎಂಟ್ರ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಭಾಗ ಸಂಖ್ಯೆನ ಎಂಟ್ರ್ ಮಾಡಬೇಕಾಗುತ್ತೆ. ಭಾಗ ಸಂಖ್ಯೆನ ಎಂಟ್ರ್ ಮಾಡ್ತಾ ಇದ್ದೀನಿ. 2002ರ ಲಿಸ್ಟಲ್ಲಿ ಯಾವ ರೀತಿ ಭಾಗ ಸಂಖ್ಯೆ ಇದೆ ಅದೇ ರೀತಿಯಾಗಿ ಫಿಲ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಆ ಕ್ರಮ ಸಂಖ್ಯೆನೂ ಕೂಡ ಎಂಟ್ರ್ ಮಾಡಬೇಕಾಗುತ್ತೆ. ವೀಕ್ಷಕರೇ ನೋಡ್ಕೊಳ್ಬೋದು, ಇವಾಗ ಕ್ರಮ ಸಂಖ್ಯೆನ ನೀವು ಭರ್ತಿ ಮಾಡಬೇಕಾಗುತ್ತೆ. ಕ್ರಮ ಸಂಖ್ಯೆ ಏನಿರುತ್ತೆ ಕ್ರಮ ಸಂಖ್ಯೆನ ಭರ್ತಿ ಮಾಡಬೇಕಾಗುತ್ತೆ. ಇವಾಗ ನಾನು ಕ್ರಮ ಸಂಖ್ಯೆನೂ ಕೂಡ ಭರ್ತಿ ಮಾಡಿದ್ದೀನಿ. ಈ ಒಂದು ಮೊದಲನೇ ಕಾಲಮಲ್ಲಿ 2002ರ ಲಿಸ್ಟಲ್ಲಿ ಯಾವ ರೀತಿ ಡೀಟೇಲ್ಸ್ ಇರುತ್ತೆ, ಹೆಸರು ಮತ್ತು ನಿಮ್ಮ ಒಂದು ವೋಟರ್ ID ಕಾರ್ಡ್ ನಂಬರು, ತಂದೆ ಹೆಸರು, ಏನು ತಂದೆಯ ಸಂಬಂಧ ಇದೇನು ಅಥವಾ ತಾಯಿಯವರ ಒಂದು ಸಂಬಂಧ ಇದೆ ಅಂತ ಏನಿದೆ ಅಲ್ಲಿ 2000ರ ಲಿಸ್ಟಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಾಗಿ ಬರೀಬೇಕಾಗುತ್ತೆ. ಅದಾದ ನಂತರ ಕಲಬುರಗಿ ಜಿಲ್ಲೆ, ಅದಾದ ನಂತರ ರಾಜ್ಯ ಇದೆ ಕರ್ನಾಟಕ ಅಂತ ಫಿಲ್ ಮಾಡಿ, ವಿಧಾನಸಭಾ ಕ್ಷೇತ್ರದ ಹೆಸರು, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಭಾಗ ಸಂಖ್ಯೆ ಎಂಟ್ರಿ ಮಾಡಿ, ಕ್ರಮ ಸಂಖ್ಯೆ ಎಂಟ್ರಿ ಮಾಡಿದ ಮೇಲೆ 2002ರ ಲಿಸ್ಟ್ನ ಮೊದಲನೇ ಭಾಗ ಪೂರ್ತಿಯಾಗಿ ಕಂಪ್ಲೀಟಾಗಿ ಫಿಲ್ ಮಾಡಿದಾಗುತ್ತೆ. ಅದಾದ ನಂತರ 2002ರ ಲಿಸ್ಟಲ್ಲಿ ನಿಮ್ಮದು ಹೆಸರಿತ್ತು ಅಂತಂದರೆ ನೀವು ಇವಾಗ ಈ ಒಂದು ಎರಡನೇ ಕಾಲಮ್ ಏನಿದೆ ಈ ಒಂದು ಭಾಗ ನೀವು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. 2002ರ ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಇಲ್ಲ, ಇತ್ತೀಚೆಗೆ ನೀವು ಮತದಾರ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರನ್ನ ಸೇರಿಸಿದ್ರಿ ಅಂತಂದರೆ ಆವಾಗ ನೀವು ಈ ಒಂದು ಭಾಗನ ಫಿಲ್ ಮಾಡಬೇಕಾಗುತ್ತೆ. ಆ ಒಂದು ಭಾಗನ ಯಾವ ರೀತಿ ಫಿಲ್ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ 2002ರ ಲಿಸ್ಟಲ್ಲಿ ಇರುವಂಥವ್ರು ಯಾವ ರೀತಿ ಫಿಲ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಾದ ನಂತರ ವೀಕ್ಷಕರೇ, ನಿಮ್ಮ ಒಂದು ಜನ್ಮ ದಿನಾಂಕನ ಎಂಟ್ರಿ ಮಾಡಬೇಕಾಗುತ್ತೆ. ಇವಾಗ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಒಂದು ಜನ್ಮ ದಿನಾಂಕ ಇರುತ್ತೆ ಅದೇ ರೀತಿಯಾಗಿ ಜನ್ಮ ದಿನಾಂಕನ ಫಿಲ್ ಮಾಡಬೇಕಾಗುತ್ತೆ. ನಾನು ಇವಾಗ ಜನ್ಮ ದಿನಾಂಕನ ಯಾವ ರೀತಿ ಫಿಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಬೋದು. ಇವಾಗ ಜನ್ಮ ದಿನಾಂಕನ ಎಂಟರ್ ಮಾಡಿದ ಮೇಲೆ ಇಲ್ಲಿ
ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡೋದಿರುತ್ತೆ. ಐಚ್ಛಿಕ ಅಂತ ಕೊಟ್ಟಿದ್ದಾರೆ. ನೀವು ಫಿಲ್ ಮಾಡೋದಾದರೆ ಮಾಡ್ಬೋದು ಅಥವಾ ಖಾಲಿನೂ ಕೂಡ ಬಿಡ್ಬೋದು. ಇವಾಗ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡೋದಿರುತ್ತೆ. ಅದಾದ ನಂತರ ಕೆಳಗಡೆ ಮೊಬೈಲ್ ನಂಬರ್ ಎಂಟ್ರಿ ಮಾಡೋಕ್ಕೆ ಹೇಳಿರುತ್ತೆ. ಇಲ್ಲಿ ಕೆಳಗಡೆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ ಮೇಲೆ ಅದಾದ ನಂತರ ನಿಮ್ಮ ಒಂದು ತಂದೆ ಪೋಷಕರ ಹೆಸರಿದೆ, ನಿಮ್ಮ ಒಂದು ತಂದೆ ಹೆಸರನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಾನು ತಂದೆ ಹೆಸರನ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ಅದಾದ ನಂತರ ಅವರ ಒಂದು ವೋಟರ್ ಐ ಡಿ ಕಾರ್ಡ್ ನಂಬರ್ ಇದ್ದರೆ ಫಿಲ್ ಮಾಡಬೇಕು ಅಥವಾ ಇಲ್ಲ ಅಂತಂದರೆ ಬಿಡಬಹುದು. ಅದಾದ ನಂತರ ತಾಯಿ ಹೆಸರನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಾನು ಇವಾಗ ತಾಯಿ ಹೆಸರನ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ತಾಯಿ ಹೆಸರು ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ನೋಡ್ಕೋಬೋದು ಅವರ ಒಂದು ಮತದಾರರ ವೋಟರ್ ಐ ಡಿ ಕಾರ್ಡ್ ನಂಬರ್ ಇದ್ದರೆ ಎಂಟ್ರಿ ಮಾಡ್ಬೋದು ಅಥವಾ ಇಲ್ಲಾಂದರೆ ಬಿಡ್ಬೋದು. ಅದಾದ ನಂತರ ಆ ಸಂಗಾತಿ ಹೆಸರು ಅಂತಿದೆ, ಸಂಗಾತಿ ಹೆಸರಲ್ಲಿ ಅಲ್ಲಿ ಅವರ ಒಂದು ಪತ್ನಿಯ ಹೆಸರನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಾನು ಪತ್ನಿ ಹೆಸರು ಕೂಡ ಇಲ್ಲಿ ಪತ್ನಿ ಹೆಸರು ಎಂಟ್ರಿ ಮಾಡಿ ಅಲ್ಲಿ ಅದಾದ ನಂತರ ಕೆಳಗಡೆ ಅವರ ಒಂದು ವೋಟರ್ ಐ ಡಿ ಕಾರ್ಡ್ ನಂಬರ್ ಇದ್ದರೆ ಅವರ ಒಂದು ವೋಟರ್ ಐ ಡಿ ಕಾರ್ಡ್ ನಂಬರ್ ಕೂಡ ಎಂಟ್ರಿ ಮಾಡ್ಬೋದು. ಈ ರೀತಿಯಾಗಿ 2002ರ ಲಿಸ್ಟಲ್ಲಿ ಹೆಸರಿದ್ದಂಥವ್ರು ಈ ರೀತಿಯಾಗಿ ಫಿಲ್ ಮಾಡಬೇಕಾಗುತ್ತೆ. ಅದಾದ ನಂತರ ಕೆಳಗಡೆ ಇಲ್ಲಿ ನೋಡ್ಕೋಬೋದು ಮತದಾರರ ಸಹಿ ಎಡಗೈ ಹೆಬ್ಬೆರಳಿನ ಗುರುತು ಅಥವಾ ಕುಟುಂಬದ ಯಾವುದೇ ವಯಸ್ಕ ಸದಸ್ಯರ ಸಹಿ ಸಂಬಂಧವನ್ನು ಉಲ್ಲೇಖಿಸಿ ದಿನಾಂಕದೊಂದಿಗೆ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಅವರ ಒಂದು ಮತದಾರರ ಒಂದು ಸಹಿ ಕೂಡ ಮಾಡಬೇಕಾಗುತ್ತೆ ಅಥವಾ ಅವರ ಒಂದು ಕುಟುಂಬದಲ್ಲಿ ಯಾವುದೇ ವಯಸ್ಕ ಸದಸ್ಯರು ಸಹಿ ಕೂಡ ಮಾಡ್ಕೊಳ್ಬೋದಾಗಿರುತ್ತೆ. ಈ ರೀತಿಯಾಗಿ ಫಿಲ್ ಮಾಡಿದ ಮೇಲೆ ಇಲ್ಲಿ ಬಿ ಎಲ್ ಅವ್ರು ಸಹಿ ಮಾಡೋದಿರುತ್ತೆ. ಬಿ ಎಲ್ ಅವ್ರು ಸಹಿ ಮಾಡ್ತಾರೆ. ಅದಾದ ನಂತರ 2 ಅಕ್ನಾಲಜ್ಮೆಂಟ್ನ ಈ ರೀತಿಯಾಗಿ ಫಿಲ್ ಮಾಡಿ 2002ರ ಲಿಸ್ಟಲ್ಲಿ ನಿಮ್ಮೊಂದು ಹೆಸರಿತ್ತು ಅಂತಂದರೆ ಈ ರೀತಿಯಾಗಿ ಫಿಲ್ ಮಾಡಿ ಒಂದು ಅಕ್ನಾಲಜ್ಮೆಂಟ್ ನೀವು ಇಟ್ಕೊಳ್ಬೇಕಾಗುತ್ತೆ, ಇನ್ನೊಂದನ್ನು ಬಿ ಎಲ್ ಅವರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಸುಲಭವಾಗಿ ತಪ್ಪಿಲ್ಲದೆ ನೀವು ಕೂಡ ಫಿಲ್ ಮಾಡ್ಬೋದು ವೀಕ್ಷಕರೇ. ನಿಮ್ಮದು ಒಂದು 2002ರ ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರಿಲ್ಲ, ಇತ್ತೀಚೆಗೆ ನಾವು ವೋಟರ್ ಐ ಡಿ ಕಾರ್ಡಲ್ಲಿ ಹೆಸರುಗಳನ್ನು ಸೇರಿಸಿದ್ದೀವಿ, ವೋಟರ್ ಲಿಸ್ಟಲ್ಲಿ ಹೆಸರನ್ನ ಸೇರಿಸಿದ್ದೀವಿ ಅಂತಂದರೆ ಈ ಒಂದು 2ನೇ ಬಾಕ್ಸ್ನ ಯಾವ ರೀತಿ ಫಿಲ್ ಮಾಡೋದು ಅಂತ ನಾನು ಮುಂದಿನ ನೋಡೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇಷ್ಟು ಮಾಹಿತಿ ಆಗಿತ್ತು ವೀಕ್ಷಕರೇ. ಈ ಮಾಹಿತಿ ತಮಗೆ ಉಪಯುಕ್ತ ಆಗಿತ್ತು ಅಂತಾರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಎಲ್ಲ ಕಡೆ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದ ಅನಿಸ್ತಾ ಇದ್ದರೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.